ಕಾಲಿ ಜಯ ಭಾರತಿ 76ನೇಯ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಈ ಧ್ವಜಾರೋಹಣ ಸಮಾರಂಭದಲ್ಲಿ ಉಪಸ್ಥಿತಕ್ಕಂತಹ ಗ್ರಾಮದ ಪ್ರಥಮ ಪ್ರಜೆ ಅಧ್ಯಕ್ಷ ಆಗಿರ್ತಕ್ಕಂಥ MK ನಾಡಗೌಡರನ್ನು ಮೊದಲು ಮಾಡಿಕೊಂಡು ಈಗ ಮಾತನಾಡತಕ್ಕಂತಹ ಶ್ರೀ SM ಬೆಲ್ಲದ ಗುರುಗಳನ್ನ ಮೊದಲು ಮಾಡಿಕೊಂಡು ಸಮಸ್ತ ಗಣ್ಯಮಾನ್ಯರೇ, ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ವಿದ್ಯಾರ್ಥಿನಿಯರೇ, ನಾವೆಲ್ಲರೂ ಕೂಡ ಸಂಭ್ರಮದಿಂದ ಈ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ದೇಶದಲ್ಲಿ ಸಾಕಷ್ಟು ಜನ ಹಣ ಗಳಿಸಿದವರಿದ್ದಾರೆ, ಅಧಿಕಾರ ಗಳಿಸಿದಂಥವರಿದ್ದಾರೆ, ಏನೆಲ್ಲವನ್ನು ಕೂಡ ಗಳಿಸಿದಂಥವರಿದ್ದಾರೆ. ಇಡೀ ಪ್ರಪಂಚದಲ್ಲಿ ಎಂತೆಂಥ ಶ್ರೀಮಂತರು ಎಲ್ಲವೂ ಕೂಡ ಗಳಿಸಿದಂಥವರಿದ್ದಾರೆ. ಆದರೆ ಅವ್ರನ್ನ ಪುಣ್ಯವಂತರು ಧನ್ಯವಂತರು ಅಂತ ಹೇಳೋಕ್ಕಾಗೋದಿಲ್ಲ. ಪುಣ್ಯವಂತರು ಧನ್ಯವಂತರು ಅಂತ ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ದೇಶ ಭಾಷೆಗಳಿದ್ದಾವೆ, ಅದರಲ್ಲಿ ಪುಣ್ಯವಂತರು ಅಂತ ಯಾರಾದರೂ ಇದ್ದರೆ ಈ ಪವಿತ್ರವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಜನಿಸಿ ಬಂದಂಥವ್ರಿದಾರಲ್ಲ, ಅವರಂಥ ಪುಣ್ಯವಂತರು ಮತ್ತೆ ಯಾರೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಇಡೀ ಪೃಥ್ವಿ ವಸುಧೆ, ಇದು ಮನುಕುಲದ ಅವಿಭಕ್ತ ಗೇಹ ಅಂತ ಹೇಳ್ತಾರೆ. ಇಡೀ ಭೂಮಿ ಅಂತಕ್ಕಂಥದ್ದು ಒಂದು ಅವಿಭಕ್ತ ಕುಟುಂಬ ಜನಿಸುವಂಥ ಒಂದು ಮನೆ ಅಂತ ಹೇಳ್ತಾರೆ. ಇಡೀ ಪ್ರಪಂಚವೇ ಒಂದು ಮನೆ ಅಂತ ಅನ್ನೋದಾದರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ದೇವರ ಮನೆ ಅಂತ ಮಾಡಿರ್ತಾರೆ. ಇಡೀ ಪ್ರಪಂಚವನ್ನು ಒಂದು ಮನೆ ಅಂತ ಭಾವಿಸಿದರೆ ಈ ಭಾರತ ದೇಶ ಆ ಮನೆಯೊಳಗಿರ್ತಕ್ಕಂಥ ಒಂದು ದೇವರ ಮನೆ ಯಾವುದಪ್ಪ ಅಂದರೆ ಈ ಭಾರತ ದೇಶವೇ ಒಂದು ದೇವರ ಮನೆಯಾಗಿರ್ತಕ್ಕಂಥದ್ದು. ಇಂತಹ ಗೌರವ ಈ ದೇಶಕ್ಕೆ ಪ್ರಾಪ್ತಿಯಾಗಬೇಕಾದರೆ ನಮ್ಮ ದೇಶದ ಗಣ್ಯರು, ಪೂರ್ವಜರು ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸಿ ಒಂದು ಸುಂದರವಾದಂಥ ದೇಶವಾಗಬೇಕು, ಇಡೀ ಪ್ರಪಂಚದಲ್ಲೇ ಇದೊಂದು ಗೌರವಾನ್ವಿತ ದೇಶ ಆಗಬೇಕು ಅನ್ನುವಂಥ ಒಂದು ಭಾವನೆಯಿಂದ ಅವರು ಕಾರ್ಯತತ್ಪರವನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಯಾಗಿದ್ದಾಗ ಬರೆಯುವುದಕ್ಕೆ ಒಂದು ನೋಟ್ ಪುಸ್ತಕ ಕೂಡ ಇಲ್ಲದೆ ಇರತಕ್ಕಂಥ ಅಂಬೇಡ್ಕರ್ ಅವರು ಮುಂದೊಂದು ದಿವಸ ಇಡೀ ಸಂವಿಧಾನವನ್ನೇ ಬರೆಯುವ ಮಟ್ಟಕ್ಕೆ ಬೆಳೆದರು ಅಂತಂದರೆ ಇದಕ್ಕಿಂತ ದೊಡ್ಡ ಕ್ರಾಂತಿ ಮತ್ತೆ ಯಾವುದು ಕೂಡ ಅಲ್ಲ. ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ದೇಶಭಕ್ತನಾಗಿ ಏನೆಲ್ಲ ಸಾಧನೆಯನ್ನು ಮಾಡಬೇಕೋ ಅಂತ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. 2 ಕ್ರಾಂತಿಗಳನ್ನು ನಾವು ಮರೆಯೋ ಹಾಗಿಲ್ಲ. ಊಟಕ್ಕೆ ಬಟ್ಟೆಗೆ ಕೊರತೆ ಇರ್ತಕ್ಕಂತಹ ತಳ ಸಮುದಾಯದಲ್ಲಿ ಜನಿಸಿದಂಥ ಅಂಬೇಡ್ಕರ್ ಅವರು ಮುಂದೊಂದು ದಿವಸ ನಾವು ಯಾರಿಗಿಂತಲೂ ಕಡಿಮೆ ಇಲ್ಲ ಅಂತ ಸೂಟು ಬೂಟು ಹಾಕಿ ನಿಲ್ತಾರಲ್ಲ, ಅದೊಂದು ದೊಡ್ಡ ಕ್ರಾಂತಿ. ಏನೆಲ್ಲ ಇದ್ದಾಗಲೂ ಕೂಡ ಎಲ್ಲ ಸಮೃದ್ಧಿ, ವಿದ್ಯೆ, ಬುದ್ಧಿ ಎಲ್ಲವೂ ಕೂಡ ಇದ್ದಾಗಲೂ ಕೂಡ ಸಂಪತ್ತನ್ನು ತಿರಕರಿಸಿ ತುಂಡು ಬಟ್ಟೆ ತೊಟ್ಟು ನಿಂತರಲ್ಲ ಮಹಾತ್ಮ ಗಾಂಧಿಯವರು, ಅದು ಒಂದು ದೊಡ್ಡ ಮಹತ್ತರ ಕ್ರಾಂತಿ. ಈ 2 ಮಹತ್ ಕ್ರಾಂತಿಗಳನ್ನು ನಾವೆಲ್ಲರೂ ಕೂಡ ಮರೆಯೋ ಹಾಗಿಲ್ಲ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಅವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ಭಾವನೆಯಿಂದ ಈ ರಾಷ್ಟ್ರ ಸಂವಿಧಾನವನ್ನು ಇನ್ನು ರಚಿಸಿಕೊಟ್ಟಿದ್ದಾರೆ. ಆ ಸಂವಿಧಾನ ಅಂತ, ವಿಧಾನ ಅಂದರೆ ಕ್ರಮ, ಸಂವಿಧಾನ ಅಂದರೆ ಉತ್ತಮವಾದಂಥ ಕ್ರಮ, ಅದೊಂದು ನೀತಿ ಸಂಹಿತೆ. ಒಬ್ಬ ದೇಶದ ಪ್ರಜೆಯಾಗಿ ನಾವು ಯಾವ ರೀತಿಯಾಗಿ ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು, ಈಶಭಕ್ತಿ ಮತ್ತು ದೇಶಭಕ್ತಿಯನ್ನು ರೂಢಿಸಿಕೊಂಡು ನಾವು ಯಾವ ರೀತಿ ಗೌರವಾನ್ವಿತ ಸಾರ್ಥಕವಾದಂಥ ಬದುಕನ್ನು ನಡೆಸಬೇಕು ಅನ್ನುವಂಥದ್ದನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಮಹನೀಯರು. ದೇಶದ ಅಭಿವೃದ್ಧಿ ಕೇವಲ ಅಧಿಕಾರಿಗಳನ್ನು, ರಾಜಕಾರಣಿಗಳನ್ನು ಅವಲಂಬಿಸಿರ್ತಕ್ಕಂಥದ್ದಲ್ಲ. ಈ ದೇಶದಲ್ಲಿ ಜನಿಸಿದಂಥ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅವನು ರಾಷ್ಟ್ರ ಪ್ರಜ್ಞೆಯನ್ನು ಹೊಂದಿರಬೇಕು. ಆ ನಿಟ್ಟಿನೊಳಗೆ ಪ್ರತಿಯೊಬ್ಬ ವ್ಯಕ್ತಿ ಹೇಗಿರಬೇಕಪ್ಪ ಅಂತಂದರೆ, ಶಾಲೆಗೆ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು, ಮನೆಗೆ ಒಳ್ಳೆಯ ಮಗನಾಗಬೇಕು, ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಬೇಕು. ಈ ಧ್ಯೇಯವನ್ನು ಇಟ್ಟುಕೊಂಡು ಪ್ರತಿಯೊಬ್ಬರು ಕೂಡ ಜೀವನವನ್ನು ನಡೆಸಿದ್ದೇ ಆಯ್ತಂದರೆ ಈ ದೇಶ ಸರ್ವಾಂಗೀಣ ಪ್ರಗತಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ.